ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು ಮಂಡ್ಯ ನೈಟ್ ರಲ್ಲಿ ನಮ್ಮ ಜೇ ಉಸೋ ಅವರು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ. ಅವರು ಸೋತಿದ್ಕೆ ಯಾರಿಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ, ಬಟ್ ನಮ್ಮ ನ್ಯೂ ಡೇಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಖುಷಿ ಆಗಿರುತ್ತೆ. ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಉಸೋ ಅವ್ರನ್ನ ಕಾಮಿಡಿ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅವರು ಗಂತರ್ ಅವರ ಮ್ಯೂಸಿಕ್ ನ ಕೇಳಿದ ಕೂಡಲೇ ಓ ಗಂತರ್ ಅವರ ಮ್ಯೂಸಿಕ್ ಅದು, ಇದ್ರ ಪ್ರಕಾರ ಗಂತರ್ ಅವರು ಗೆದ್ದಿದ್ದಾರೆ. ಜೇ ಉಸೋ ಏನ್ ಹೇಳ್ಕೊಂಡು ತಿರುಗ್ತಾ ಇದ್ದ, 4 letter 1 word ಈಟ್ ಅಂತ ಇದ್ದ ಅಲ್ವಾ. ಸೊ ಎಷ್ಟು ಕಾಮಿಡಿ ಗುರು ಅಂತ ಕಾಮಿಡಿ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ನಾನು ಚಾಂಪಿಯನ್ ಆದಾಗ 6 ತಿಂಗಳು ಚಾಂಪಿಯನ್ ಆಗಿದ್ದೆ, ಜೇ ಉಸೋ ಬರೀ 6 ವಾರ ಚಾಂಪಿಯನ್ ಆಗಿದ್ದ ಅಷ್ಟೇ. ಅಂಡ್ ಅವನು ನನ್ನ ರೆಕಾರ್ಡ್ ಬಗ್ಗೆ ಮಾತಾಡ್ತಾ ಇರ್ತಾನೆ, ನಾನು ಎಷ್ಟು ನಿಮಿಷದಲ್ಲಿ ಸೋತೆ ಅಂತ. ಸೊ ಈಗ ಅವನ ರೆಕಾರ್ಡ್ ಬಗ್ಗೆ ನನಗೆ ನೋಡಿದ್ರೇನೆ ನಗು ಬರ್ತಾ ಇದೆ. ಸೊ ನಾವಿಬ್ರು ಕೂಡ ಹೋಗಿ ಮೊದಲು ಗಂತರ್ ಅವರಿಗೆ ಅಪ್ರಿಸಿಯೇಷನ್ ನ ಮಾಡಬೇಕು ಅಂತ ನಮ್ಮ ನ್ಯೂ ಡೇ ಅವರು ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ಜೇ ಉಸೋ ಅವರು ಸೋತಾದ್ಮೇಲೆ ಯಾರಿಗೆ ಎಷ್ಟು ಖುಷಿ ಆಗಿದೆಯಾ ಗೊತ್ತಿಲ್ಲ, ಬಟ್ ನಮ್ಮ ನ್ಯೂ ಡೇಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಖುಷಿ ಆಗಿರುತ್ತೆ ಜೇ ಉಸೋ ಅವರು ಸೋತಾದ್ಮೇಲೆ. ಅಂಡ್ ನಾನೀಗ ಹೇಳೋ ಅಪ್ಡೇಟ್ ನ ಕೇಳಿ ಜೇ ಉಸೋ ಅವರು ಸೋತಿದ್ರಿಂದ ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಊಸೋಸ್ ಗಳ ರಿಯೂನಿಯನ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಈ ಒಂದು ಅಪ್ಡೇಟ್ ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ ಊಸೋಸ್ ಗಳ ರಿಯೂನಿಯನ್ ನ ನೋಡೋದಕ್ಕೋಸ್ಕರ. ಅಂಡ್ ಈಗ ನಮ್ಮ ಜೇ ಉಸೋ ಅವರು ಚಾಂಪಿಯನ್ಶಿಪ್ ನು ಕೂಡ ಸೋತಿದ್ದಾರೆ. ಅಂಡ್ ಈಗ ಅವರಿಗೆ ಐ ಥಿಂಕ್ ಸಿಂಗಲ್ ಪುಷ್ ಅಷ್ಟೊಂದೇನು ಸಿಗೋದಿಲ್ಲ ಅನ್ಕೋತೀನಿ. ಅಂಡ್ ಮತ್ತೊಮ್ಮೆ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದು ಕೂಡ ಡೌಟು, ಮೈನ್ ಚಾಂಪಿಯನ್ಶಿಪ್ ನ ಗೆಲ್ಲೋದು ಡೌಟು. ಅಂಡ್ ಅದರಿಂದ ಅವರು ತನ್ನ ಬ್ರದರ್ ಜೊತೆ ಸೇರ್ಕೊಂಡು ಟ್ಯಾಗ್ ಟೀಮ್ ಡಿವಿಷನ್ ಗೆ ಮತ್ತೊಮ್ಮೆ ರಿಟರ್ನ್ ಆಗಬಹುದು. ಅಂಡ್ ಇದರಿಂದ ನಮ್ಮ ಜಿಮ್ಮಿ ಉಸೋಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಉಸೋಸ್ ಗಳ ರಿಯೂನಿಯನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಡ್ರಾಫ್ಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈ ವರ್ಷ ನಮಗೆ ಡಬ್ಲ್ಯೂ ಡ್ರಾಫ್ಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಈ ವರ್ಷದ ಸಮ್ಮರ್ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಡ್ರಾಫ್ಟ್ ನ ಮಾಡ್ತಾರೆ ಅಂತ ಕೆಲವೊಂದಷ್ಟು ಅಪ್ಡೇಟ್ ಗಳನ್ನ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಡ್ರಾಫ್ಟ್ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ನ ಸೀಸನ್ ಪ್ರೀಮಿಯರ್ ನಮಗೆ ನೋಡೋದಕ್ಕೆ ಸಿಗುತ್ತಲ್ಲ, ಆ ಒಂದು ಎಪಿಸೋಡ್ ಗಳಲ್ಲಿ ಡಬ್ಲ್ಯೂ ಅವರು ಡ್ರಾಫ್ಟ್ ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಎಂಡಿಂಗ್ ಗೆ ಹೋಗ್ತಾ 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 ಡಿಸೆಂಬರ್ ತನಕನೂ ಕೂಡ ಇವರು ಇದನ್ನ ತೊಳ್ಳೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಈಗ ಯಾವ ರೀತಿ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ನನಗೇನು ಅನಿಸ್ತಾ ಇಲ್ಲ ಚಾರ್ಟ್ ಗೇಬಲ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಇಬ್ರು ಒಬ್ರೇ ಅಂತ, ಬಟ್ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ ಇಬ್ರು ಒಬ್ರೇ ಅಂತ. ಬಟ್ ನಾನಂತೂ ನಂಬೋದಿಲ್ಲ. ಎಲ್ ಗ್ರಾಂಡೆ ಅಮೆರಿಕಾನೋ ಅವರೇ ಬೇರೆ, ಹಾಗೆ ನಮ್ಮ ಚಾರ್ಟ್ ಗೇಬಲ್ ಅವರೇ ಬೇರೆ. ಬಟ್ ಈಗ ಡಬ್ಲ್ಯೂ ಅವರು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮಾಸ್ಕ್ ನ ಮಾರಾಟ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ಅವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಮರ್ಚೆಂಡೈಸ್ ನ ಲೇಬಲ್ ಅಲ್ಲಿ ನೀವು ನೋಡ್ತಾ ಇರಬಹುದು ಚಾರ್ಟ್ ಗೇಬಲ್ ರೆಪ್ಲಿಕಾ ಲುಚ್ಚಾ ಎಡ್ ಕಾಸ್ಟ್ಯೂಮ್ ಅಂತ ಇಲ್ಲಿ ಬರ್ದಿದ್ದಾರೆ. ಅಂದ್ರೆ ಈ ಒಂದು ಕಾಸ್ಟ್ಯೂಮ್ ಚಾರ್ಟ್ ಗೇಬಲ್ ಅವರ ರೆಪ್ಲಿಕಾ ಲುಚ್ಚಾ ಕ್ಯಾರೆಕ್ಟರ್ ನ ಕಾಸ್ಟ್ಯೂಮು ಅಂತ ಇಲ್ಲಿ ಹಾಕಲಾಗಿದೆ. ಬಟ್ ಐ ಥಿಂಕ್ ಡಬ್ಲ್ಯೂ ಕಡೆಯಿಂದ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು ಎಲ್ ಗ್ರಾಂಡೆ ಅಮೆರಿಕಾನೋ ಅವರೇ ಬೇರೆ, ಹಾಗೆ ನಮ್ಮ ಚಾರ್ಟ್ ಗೇಬಲ್ ಅವರೇ ಬೇರೆ ಅಂತ. ಇಲ್ಲಿ ಒಂದು ಮಿಸ್ಟೇಕ್ ನ ಅವರು ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಇಲಿಯಾ ಡ್ರ್ಯಾಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಇಲಿಯಾ ಡ್ರ್ಯಾಗನ್ ಅವರು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಇಂಜುರಿ ಆಯಿತು, ಇಂಜುರಿಯಿಂದ ರಿಕವರಿ ಆಗಿ ಮತ್ತೊಮ್ಮೆ ರಿಟರ್ನ್ ಆದ್ರು. ಬಟ್ ಈಗ ಮತ್ತೊಮ್ಮೆ ಇಂಜುರಿ ಆಗಿತ್ತು. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಅವರ ರಿಕವರಿ ಆಗಿದೆಯಂತೆ. ಅಂಡ್ ಆದಷ್ಟು ಬೇಗ ನಮಗೆ ಇಲಿಯಾ ಡ್ರ್ಯಾಗನ್ ಅವರ ರಿಟರ್ನ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಕಾದ್ ನೋಡ್ಬೇಕು ಗೈಸ್ ನಮ್ಮ ಟ್ರಿಪಲ್ ಎಚ್ ಅವರು ಇವರಿಗೆ ಯಾವ ರೀತಿ ಬುಕಿಂಗ್ ಕೊಡ್ತಾರೆ ಅಂತ. ಯಾಕಂದ್ರೆ ಇವರು ಕಂಪನಿಯಲ್ಲಿ ಕಂಪೀಟ್ ಮಾಡೋದಕ್ಕಿಂತ ಇಂಜುರಿ ಆಗಿ ಹೊರಗಡೆ ಉಳಿದಿರೋದೇ ಜಾಸ್ತಿ, ಅದು ಕೂಡ ಮೈನ್ ರೋಸ್ಟರ್ ಅಲ್ಲಿ. ಸೊ ಈಗ ಕಂಪ್ಲೀಟ್ ಆಗಿ ರಿಕವರಿ ಆಗಿ ಬಂದು ಇಂಜುರಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಇವರಿಗೆ ಅದ್ಭುತವಾದ ಬುಕಿಂಗ್ ನಮ್ಮ ಟ್ರಿಪಲ್ ಎಚ್ ಅವರು ಕೊಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕೇಶಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜೇ ಉಸೋ ಅವರು ಕಂಪನಿಯಲ್ಲಿ ಏನೇ ಮಾಡಿದ್ರು ಕೂಡ ನಮ್ಮ ರಿಕೇಶಿ ಅವರು ಅದಕ್ಕೊಂದು ಸಜೆಷನ್ ನ ಕೊಡೋರು. ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಿಲ್ಲ ಆಗ್ಲೂ ಕೂಡ ಸಜೆಷನ್ ನ ಕೊಟ್ರು, ಮೈನ್ ಇವೆಂಟ್ ಮಾಡ್ಲಿಲ್ಲ ಆಗ್ಲೂ ಕೂಡ ಸಜೆಷನ್ ನ ಕೊಟ್ರು, ರಾಯಲ್ ರಂಬಲ್ ನ ಗೆದ್ದಾಗ್ಲೂ ಸಜೆಷನ್ ನ ಕೊಟ್ರು, ವರ್ಲ್ಡ್ ಚಾಂಪಿಯನ್ ಆದಾಗ್ಲೂ ಕೂಡ ಅವನಿಗೆ ಚೆನ್ನಾಗಿ ಬುಕ್ಕಿಂಗ್ ಸಿಗ್ತಾ ಇಲ್ಲ. ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಯಾಕೆ ಆಗ್ತಾ ಇದ್ದೀರಾ, ನನಗೆ ಬುಕ್ಕಿಂಗ್ ಕೊಡುವಂತಹ ಅಧಿಕಾರನ ನೀವೆಲ್ಲರೂ ಕೊಡಿ, ನಾನು ನನ್ನ ಮಗನ ಯಾವ ರೀತಿ ಬುಕ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂತ ನಮ್ಮ ರಿಕೇಶಿ ಅವರು ಕಮೆಂಟ್ ಮಾಡಿದ್ರು. ಅಂಡ್ ಈಗ ನಮ್ಮ ಜೇ
ಉಸೋ ಅವರು ಚಾಂಪಿಯನ್ಶಿಪ್ ನ ಸೋತಾದ್ಮೇಲೆ ರಿಕೇಶಿ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು. ಅದರಲ್ಲಿ ನಾನು ಕೂಡ ಒಬ್ಬ. ಅಂಡ್ ಈಗ ನಮ್ಮ ರಿಕೇಶಿ ಅವರ ರಿಯಾಕ್ಷನ್ ಹೊರಗಡೆ ಬಂದಿದೆ. ಅವ್ರು ಹೇಳ್ತಾರೆ, ಈಗಲೂ ಕೂಡ ಗಂತರ್ಗಿಂತ ಜಾಸ್ತಿ ಜೇ ಉಸೋ ಅವರೇ ಓವರ್ ಆಗಿದ್ದಾರೆ, ಬಟ್ ಈಗ ಟೈಮ್ ಚೇಂಜ್ ಆಗಿದೆ ಅಷ್ಟೇ. ಅವನು ಸೋಲ್ಬಾರ್ದಾಗಿತ್ತು, ಯಾಕಂದ್ರೆ ಗಂತರ್ಗಿಂತ ಜೇ ಉಸೋನೇ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾನೆ. ಅಂಡ್ ಅವನು ಇನ್ನೂ ಕೂಡ ಕಂಪನಿಗೆ ಅಷ್ಟು ದುಡ್ಡನ್ನ ಮಾಡ್ಕೊಳ್ಬಲ್ಲ. ಸೊ ಡಬ್ಲ್ಯೂ ಅವರು ಅವನನ್ನ ಸೋಲ್ಸಿ ತಪ್ಪು ಮಾಡಿದ್ದಾರೆ ಅಂತ ನಮ್ಮ ರಿಕೇಶಿ ಅವರು ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ಸಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಮತ್ತೊಮ್ಮೆ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ರಿಪ್ಟಿಕ್ ಪೋಸ್ಟ್ ನ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಮಿಸ್ ಅವರು ಸ್ಕಲ್ ಕ್ರಶಿಂಗ್ ಫಿನಾಲೆನ ಸುಮೋವಾ ಜೋಗೆ ಲ್ಯಾಡರ್ ಮೇಲ್ಗಡೆ ಆಗ್ತಾ ಇದ್ದಾರೆ. ಅಂಡ್ ಈ ಒಂದು ಫೋಟೋನ ನೋಡಿ ನೀವು ಈ ಒಂದು ಫೋಟೋನ ಜಾನ್ಸಿನ್ ಅವರು ಯಾಕೆ ಪೋಸ್ಟ್ ಮಾಡಿರಬಹುದು ಅಂತ ತಲೆ ಕೆಡಿಸ್ಕೋತಾ ಇರಬಹುದು. ಬಟ್ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮ್ಯಾಚ್ ಆಗಿದ್ದು ಐ ಥಿಂಕ್ ಗ್ರೇಟೆಸ್ಟ್ ರಾಯಲ್ ರಂಬಲ್ ಅಲ್ಲಿ ಅಲ್ಲೇ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಈ ಒಂದು ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಮ್ಯಾಚ್ ಆಗಬೇಕಾದ್ರೆ ಈ ಒಂದು ಮ್ಯಾಚ್ ಮೇಲ್ಗಡೆನೆ ನಮ್ಮ CM ಪಂಕ್ ಅವರು ತನ್ನ ಕಮೆಂಟ್ ನ ಮಾಡಿರ್ತಾರೆ. ನೀವು ಸೌದಿ ಅರೇಬಿಯಾಗೆ ಬರೀ ದುಡ್ಡು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ, ಅಂದ್ರೆ ಬ್ಲಡ್ ಮನಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನೀವು ಸೌದಿ ಅರೇಬಿಯಾಗೆ ಅಂತ ನಮ್ಮ CM ಪಂಕ್ ಅವರು ಈ ಒಂದು ಮ್ಯಾಚ್ ಬಗ್ಗೆನೇ ಒಂದು ಟ್ವೀಟ್ ನ ಮಾಡಿ ತಿಳಿಸಿರ್ತಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ಜಾನ್ಸಿನ್ ಅವರು ನೆನಪು ಮಾಡ್ತಾ ಇದ್ದಾರೆ. CM ಪಂಕ್ ಅವರು ಆಗ ಆ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಬಟ್ ಈಗ ಅವನೇ ದುಡ್ಡು ಮಾಡೋದಕ್ಕೆ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾನೆ ಅಂತ. ಐ ಥಿಂಕ್ ಈ ಒಂದು ಲೈನ್ ನ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಆಂಗಲ್ ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಯಾರಿಗ ಗೊತ್ತು, ನಮ್ಮ ಜಾನ್ಸಿನ್ ಅವರು ಪ್ರೋಮೋದಲ್ಲಿ ನಮ್ಮ CM ಪಂಕ್ ಅವರಿಗೆ ಹಿಂಗೂ ಕೂಡ ಹೇಳ್ಬಹುದು, ನೀನು ಕಂಪನಿಯಿಂದ ಹೊರಗಡೆ ಇದ್ದಾಗ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೆ, ಬಟ್ ಈಗ ನೀನು ಕಂಪನಿಗೆ ಬಂದು ಅದೇ ಕೆಲಸನ ಮಾಡ್ತಾ ಇದೀಯಾ ಅಂತ. ಕಾದ್ ನೋಡ್ಬೇಕು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಇವರಿಬ್ಬರ ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಮ್ಮ ಗಂತರ್ ಅವರ ಬಗ್ಗೆ ಒಂದು ಸ್ಟಾಟ್ಸ್ ನಿಮಗೆ ಗೊತ್ತಿರಬಹುದು. ನಮ್ಮ ಗಂತರ್ ಅವರು ಕಂಪನಿಯಲ್ಲಿ 80% ಆಫ್ ಹಿಸ್ ಲೈಫ್ ಚಾಂಪಿಯನ್ ಆಗೇ ಇದ್ದಾರೆ. ಇನ್ನು ಕೇವಲ 20% ಮಾತ್ರ ಅವರು ಚಾಂಪಿಯನ್ಶಿಪ್ ಇಲ್ದಲೆ ಕಂಪನಿಯಲ್ಲಿ ಇರೋದು. ಅಂಡ್ ನಮ್ಮ ಗಂತರ್ ಅವರು ಇಲ್ಲಿವರೆಗೂ ಯಾವ್ಯಾವ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೋ ಎಲ್ಲವೂ ಕೂಡ 3 ಡಿಜಿಟ್ಸ್ ಅಲ್ಲೇ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು. 210 ದಿನ, 662 ದಿನ, 417 ದಿನ, 273 ದಿನ, 870 ದಿನ, 181 ದಿನ, 666 ದಿನ, 189 ದಿನ ಅಂಡ್ 260 ದಿನ ಪ್ಲಸ್ ಈಗ ಕೌಂಟಿಂಗ್ ಆಗ್ತಾ ಇದೆ. ಸೊ ನಮ್ಮ ಗಂತರ್ ಅವರು ಶಾರ್ಟ್ ಚಾಂಪಿಯನ್ಶಿಪ್ ರೈನ್ ನ ಕೊಟ್ಟೇ ಇಲ್ಲ. ಅವರು ಗೆದ್ದಿರ್ತಕ್ಕಂತಹ ಎಲ್ಲಾ ಚಾಂಪಿಯನ್ಶಿಪ್ ರೈನು ಕೂಡ 3 ಡಿಜಿಟ್ಸ್ ಅಲ್ಲೇ ಇದೆ. ಅಂದ್ರೆ 150 ದಿನಗಳಿಗಿಂತ ಜಾಸ್ತಿನೇ ನಮ್ಮ ಗಂತರ್ ಅವರು ಚಾಂಪಿಯನ್ ಆಗಿದ್ದಾರೆ. ಈಗ ಕಾದ್ ನೋಡ್ಬೇಕು ಈ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ರೈನು ನಮ್ಮ ಗಂತರ್ ಅವ್ರದ್ದು ಎಷ್ಟು ದಿನ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾಲಿ ನಮಗೆ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ನಿಕ್ಕಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರನೇ ಆ ಒಂದು ಅಟ್ಯಾಕಿಗೆ ರಿಯಾಕ್ಷನ್ ನ ಕೊಡೋದಕ್ಕೋಸ್ಕರನೇ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ನಿಕ್ಕಿ ಬೆಲ್ಲಾ ಅವ್ರನ್ನ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ಮುಂದಿನ ಮಂಡೇ ನೈಟ್ ಅಲ್ಲಿ ನಮಗೆ ನಿಕ್ಕಿ ಬೆಲ್ಲಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಐ ಥಿಂಕ್ ಲಿವ್ ಮಾರ್ಗನ್ ಅವರ ಜೊತೆ ಅವರ ಒಂದು ಫ್ಯೂಡ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ಯೂಡ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಎಲೆ ನೈಟ್ ಅವರ ಫ್ಯೂಡ್ ಬಗ್ಗೆನೂ ಕೂಡ ಮಾತಾಡೋಣ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಎಲೆ ನೈಟ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ತನಕ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ಒಂದು ಫ್ಯೂಡ್ ಅಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಸೆತ್ ರಾಲಿನ್ಸ್ ಅವರ ಪಾರ್ಟ್ನರ್ ಬಂದು ಎಲೆ ನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದನ್ನ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಎಲೆ ನೈಟ್ ಅವರು ಕೂಡ ಮಂಡೇ ನೈಟ್ ರಾಗೆ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೋಗ್ತಾರೆ. ಸೊ ಡಬ್ಲ್ಯೂ ಅವರು ಎಲೆ ನೈಟ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಫ್ಯಾಕ್ಷನ್ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಈ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ತನಕ ಡ್ರ್ಯಾಗ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮುಂದಿನ ವಾರದ ಮಂಡೇ ನೈಟ್ ರಾ ಬಗ್ಗೆ. ಮುಂದಿನ ವಾರದ ಮಂಡೇ ನೈಟ್ ರಲ್ಲಿ ಒಂದು ಸರ್ಪ್ರೈಸ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ಮೊದಲು ಅಪ್ಡೇಟ್ ಬರುತ್ತೆ, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಲ್ಲಿ ಒಂದು ರಿಟರ್ನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಆಗ ರೂಮರ್ಸ್ ಗಳು ಓಡಾಡೋದಕ್ಕೆ ಶುರು ಆಗುತ್ತೆ. ಈಗ ತಾನೇ ಗಂತರ್ ಅವರು ಚಾಂಪಿಯನ್ ಆಗಿರೋದ್ರಿಂದ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು, ಅಥವಾ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ಬರಬಹುದು ಅಂತ ರೂಮರ್ಸ್ ಬರುತ್ತೆ. ರೋಮನ್ ರೈನ್ಸ್ ಅವರು ಬರಬಹುದು ಅಂದಾಗ ನನಗೆ ನಂಬಿಕೆ ಇರಲಿಲ್ಲ, ಬಟ್ ಈಗ ಆ ಒಂದು ರಿಟರ್ನ್ ಯಾರ್ದು ಅಂತ ಕನ್ಫರ್ಮ್ ಆಗಿದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮುಂದಿನ ವಾರದ ಮಂಡೇ ನೈಟ್ ರಲ್ಲಿ ನಮಗೆ ಬಿಲ್ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆಯಂತೆ. ಸೊ ಇದರ ಪ್ರಕಾರ ಗಂತರ್ ಹಾಗೆ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಸೆಟ್ ಆಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಅಪ್ಡೇಟ್ ಗೆ ಪುಷ್ಟಿ ಕೊಡೋ ರೀತಿನೇ ನಮ್ಮ ಗೋಲ್ಡ್ಬರ್ಗ್ ಅವರು ಹೂಸ್ ನೆಕ್ಸ್ಟ್ ಅಂತ ಒಂದು ಟ್ವೀಟ್ ನ ಮಾಡಿ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸೊ ಗಂತರ್ ಅವರು ಚಾಂಪಿಯನ್ ಆಗಿರೋದ್ರಿಂದ ಪ್ರಾಬಬ್ಲಿ ನೆಕ್ಸ್ಟ್
ಮಂಡೇ ನೈಟ್ ರಾಲಿ ಅವರು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಇವರ ಫ್ಯೂಡ್ನ ಹಾಗೆ ಮ್ಯಾಚ್ನ ಸೆಟ್ ಮಾಡಬಹುದು ನೈಟ್ ಆಫ್ ಚಾಂಪಿಯನ್ಸ್ಗೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.